ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ನಾವು ಪ್ರತಿನಿತ್ಯ ಮನೆಯಲ್ಲಿ ಅಡುಗೆ ಮಾಡ್ತೀವಿ. ಅಡುಗೆ ಮಾಡಬೇಕು ಅಂದರೆ ಹಿಂದಿನ ಕಾಲದಲ್ಲಿ ಬೇರೆ ರೀತಿ ಇತ್ತು, ಈಗ ಬೇರೆ ರೀತಿಯಾಗಿದೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಪ್ರತಿನಿತ್ಯ ಬೇಕೇ ಬೇಕು ಅಂದರೆ ನಮಗೆ ಕುಕ್ಕರ್ ಬೇಕು ಅಡುಗೆ ಮಾಡೋಕ್ಕೆ. ಸಾಂಬಾರು ಮಾಡೋಕ್ಕೂ ಬೇಕು, ರೈಸ್ ಮಾಡೋಕ್ಕೂ ಬೇಕು, ಬೇರೆ ಬೇರೆ ಕೆಲಸಗಳಿಗೂ ಕೂಡ ಕುಕ್ಕರ್ ಬೇಕಾಗುತ್ತೆ. ಮತ್ತು ಬೇರೆ ಬೇರೆ ವಸ್ತುಗಳು ಕೂಡ ಬೇಕು ಅಡುಗೆ ಮಾಡೋಕ್ಕೆ. ಹೀಗಿರುವಾಗ ಮಹಿಳೆಯರಿಗೆ ಪ್ರಿಯವಾದಂತಹ ಕುಕ್ಕರ್, ಬಹುಬೇಗನೆ ಅಡುಗೆ ಕೊಡುವಂತಹ ಕುಕ್ಕರ್ ಏನಿದೆ, ಅದನ್ನು ಸ್ಥಾಪನೆ ಮಾಡಿದವರು ಯಾರು? ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನಿಮಗೆ ಅಡುಗೆ ಮಾಡೋದು ಮಾತ್ರ ಗೊತ್ತಿರುತ್ತೆ. ಕುಕ್ಕರ್ ಕಂಡುಹಿಡಿದವ್ರು ಯಾರೋ, ಮಿಕ್ಸಿ ಕಂಡುಹಿಡಿದವ್ರು ಯಾರೋ, ಅದ್ರ ಬಗ್ಗೆ ಪಾಪ ಹೆಣ್ಮಕ್ಳಿಗೆ ತಿಳ್ಕೊಳ್ಳೋಕ್ಕೆ ಟೈಮ್ ಕೂಡ ಇರಲ್ಲ. ಹೀಗಾಗಿ ನಾವು ಯಾಕೆ ಈ ಕುಕ್ಕರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ಇವತ್ತು ಏನಾಗಿದೆ ಅಂದರೆ, ಕುಕ್ಕರನ್ನು ಕಂಡುಹಿಡಿದಂತಹ ಒಬ್ಬ ವ್ಯಕ್ತಿ ಏನಿದ್ದಾನೆ, ಆ ವ್ಯಕ್ತಿಯ ಒಂದು ನಿಧನವಾಗಿದೆ. ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾನೆ ಆ ಒಬ್ಬ ವ್ಯಕ್ತಿ. ಕುಕ್ಕರನ್ನು ಕಂಡುಹಿಡಿದಂತಹ ಒಬ್ಬ ಸ್ಥಾಪಕ ಏನಿದ್ದಾನೆ, ಟಿ ಜಗನ್ನಾಥ್ ಎನ್ನುವರು, ಅವರು ಸಾವನ್ನಪ್ಪಿದ್ದಾರೆ. ಅವ್ರ ಬಗ್ಗೆನೇ ನಾವು ಇವತ್ತು ಮಾತಾಡೋಕ್ಕೆ ಹೊರಟಿದ್ದೀವಿ. ಇಡೀ ಒಂದು ಹೆಣ್ಣು ಮಕ್ಕಳಿಗೆ ಅಡುಗೆಯನ್ನು ಮಾಡೋಕ್ಕೆ ಸಹಾಯ ಮಾಡಿದಂತಹ, ಕುಕ್ಕರನ್ನು ಕಂಡುಹಿಡಿದಂತಹ ಜಗನ್ನಾಥ್ ಅವರೇನಿದ್ದಾರೆ, ಅವರು ಯಾರು? ಅವರು ಕುಕ್ಕರನ್ನು ಯಾಕೆ ಕಂಡುಹಿಡಿದ್ರು? ಅವರ ಉದ್ದೇಶ ಏನಾಗಿತ್ತು? ಮುಖ್ಯವಾಗಿ ಅವರು ಅಡುಗೆ ಒಂದು ಸಾಮಾನುಗಳಿಗೇನೆ ಈ ರೀತಿಯಾಗಿ ಜಾಸ್ತಿ ಒಂದು ಇಂಪಾರ್ಟೆನ್ಸನ್ನು ಕೊಡುವಂಥದ್ರಲ್ಲಿ ಯಾಕೆ ಮುಂದೆ ಬಂದರು ಎನ್ನುವಂಥ ಎಲ್ಲ ವಿಚಾರಗಳನ್ನು ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, ಒಂದು ಜಗನ್ನಾಥ್ ಅವರು ಏನಿದ್ದಾರೆ, ಒಂದು ಅಡುಗೆ ಸಲಕರಣೆಗಳಿಂದ ಅಡುಗೆ ಮಾಡುವಂಥ ವಸ್ತುಗಳೇನಿದೆ ಅದನ್ನು ತಯಾರು ಮಾಡುವಂತಹ ಒಂದು ಪ್ರೆಸ್ಟೀಜ್ ಕಂಪನಿ ಏನಿದೆ, ಪ್ರೆಸ್ಟೀಜ್ ಕಂಪನಿ ಲಿಮಿಟೆಡ್ನ ಒಂದು ನಿವೃತ್ತ ಅಧ್ಯಕ್ಷರವರು. ಇವರು ಈ ಹಿಂದೆ ಅಧ್ಯಕ್ಷರಾಗಿದ್ದರು, ನಿವೃತ್ತಿಯನ್ನು ಹೊಂದಿದ್ರು. ಅವರಿಗೆ ಈಗ ಸುಮಾರು 77 ವರ್ಷ ವಯಸ್ಸಾಗಿತ್ತು. ಇವರ ಒಂದು ವಯಸ್ಸಿನಲ್ಲಿ ಈಗ ಇವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ, ಸಾವನ್ನಪ್ಪಿದ್ದಾರೆ. ಗುರುವಾರ ತಡರಾತ್ರಿ ಬೆಂಗಳೂರಿನಲ್ಲಿ ಇವರು ಸಾವನ್ನಪ್ಪಿರುವಂಥದ್ದು. ಇವರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ಮಹಿಳೆಯರು ಪ್ರತಿನಿತ್ಯ ಬಳಸುವಂತಹ ಒಂದು ಕುಕ್ಕರ್ ಏನಿದೆ ಅದನ್ನು ಕಂಡುಹಿಡಿದಂತಹ, ಅಂದರೆ ಸ್ಥಾಪನೆ ಮಾಡಿದಂಥವ್ರು ಇವರೇ ಅಂತ ಹೇಳಲಾಗುತ್ತೆ. ಜಗನ್ನಾಥ ಟಿ ಗ್ರೂಪ್ನ ಒಂದು ಸ್ಥಾಪಕ ಅಂತ ಹೇಳಲಾಗುತ್ತೆ. ಇವರು ಅಷ್ಟೇ ಅಲ್ಲ, ಕೇಂದ್ರದ ಮಾಜಿ ಹಣಕಾಸು ಸಚಿವ ಆದಂತಹ ಟಿ ಕೃಷ್ಣ ಮಾಚಾರಿ ಏನಿದ್ದಾರೆ, ಅವರ ಒಂದು ಸೋದರಳಿಯ ಅಂತ ಹೇಳಲಾಗುತ್ತೆ ಈ ಒಂದು ಜಗನ್ನಾಥ್ ಅವರನ್ನು. ಹೆಚ್ಚಾಗಿ ಇವರನ್ನು ಹೆಚ್ಚಿನ ಜನರು ದಿ ಕಿಚನ್ ಮೊಘಲ್ ಅಂತ ಕರಿತಾ ಇದ್ರು. ಅಷ್ಟು ಒಂದು ಫೇಮಸ್ ಆಗಿದೆ. ಇವರಿಗೆ ಒಂದು ಹೆಸರನ್ನು ಕೊಡಲಾಗಿತ್ತು ಅವರು ಮಾಡಿದಂತಹ ಒಂದು ಕೆಲಸಕ್ಕೆ. ಇನ್ನು ದೇಶದ ಅನೇಕ ಮನೆಗಳಲ್ಲಿ, ಅಡುಗೆ ಮನೆಗಳಲ್ಲಿ ಏನಿರುತ್ತವೆ ಸಾಮಾನುಗಳು, ಅವೆಲ್ಲವೂ ಕೂಡ ಇವರ ಒಂದು ಕಂಪನಿಯವೇ ಜಾಸ್ತಿ ಆಗುತ್ತೆ. ಪ್ರೆಸ್ಟೀಜ್ ಅನ್ನುವಂಥ ಕಂಪ್ನಿ ಏನಿದೆ, ಪ್ರಸಿದ್ಧವಾದಂತಹ ಕಂಪ್ನಿ, ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಲ್ಲೋಕ್ಕೆ ಕಾರಣವಾಗಿರುವಂಥ ಇದೇ ವ್ಯಕ್ತಿ. ಹೀಗಾಗಿ ನೀವು ಇವರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡ್ರೆ, ಆ ನೀವು ಪ್ರತಿನಿತ್ಯ ಅಡುಗೆ ಮಾಡ್ತಿರೋದಕ್ಕೆ ಇದು ಹೌದಪ್ಪ, ಇಷ್ಟು ದಿನ ಈ ಒಂದು ವಿಚಾರ ನಮಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು ಅನ್ನೋದು ಒಂದು ಸಮಾಧಾನ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಎಲ್ಲ ವಿಚಾರಗಳನ್ನು ಹೇಳುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಪ್ರೆಸ್ಟೀಜ್ ಕುಕ್ಕರ್ ಏನಿದೆ ಅದರ ತಯಾರಕ ಮತ್ತು ಸಂಸ್ಥೆ ಏನಿದೆ ಟಿ ಪ್ರೆಸ್ಟೀಜ್ನ ಒಂದು ಅಧ್ಯಕ್ಷರಾಗಿದ್ದರು ಟಿ ಜಗನ್ನಾಥ್ ಅವರು. ಬೆಂಗಳೂರಿನಿದೆ, ಅವರು ಬೆಂಗಳೂರಿನಲ್ಲೇ ಇದ್ದರು. ಮೂಲತಃ ಅವರು ಬೆಂಗಳೂರಿನವರೇ. ಟಿ ಜಗನ್ನಾಥ್ ಅವರೇನಿದ್ದಾರೆ, ಸುಮಾರು 50 ವರ್ಷಗಳ ಕಾಲ ಟಿ ಒಂದು ಪ್ರೆಸ್ಟೀಜ್ನ ಬೋರ್ಡ್ನ ಸದಸ್ಯರು ಕೂಡ ಆಗಿರ್ತಾರೆ. 1975ರಲ್ಲಿ ಕಂಪನಿಯ ಒಂದು ಮಂಡಳಿಗೆ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೂಡ ಸೇರಿಕೊಂಡಿರ್ತಾರೆ, ಕೆಲಸವನ್ನು ಮಾಡ್ತಾ ಇರ್ತಾರೆ. ಆನಂತರ ಇವರು 2000ರಲ್ಲಿ ಕಾರ್ಯಾಧ್ಯಕ್ಷರಾಗಿ ನೇಮಕಗೊಳ್ಳುತ್ತಾರೆ. ಆನಂತರ 2019ರಲ್ಲಿ ಇವರಿಗೆ ಆ ಒಂದು ಪದವಿಯಿಂದ ಕಾರ್ಯನಿರ್ವಾಹಕ ಒಂದು ಅಧಿಕಾರಿಯಾಗಿ ನೇಮಕ ಮಾಡ್ತಾರೆ. ನಂತರ ಅವರ ಅಧ್ಯಕ್ಷರಾಗ್ತಾರೆ. ಹೀಗಿರುವಾಗ ಈ ಒಂದು ವರ್ಷ ಅಂದರೆ 2025 ಮಾರ್ಚ್ 25, 2025 ಏನಿದೆ, ಆ ಒಂದು ಸಮಯದಲ್ಲಿ ಒಮ್ಮೆ ಅವರ ಒಂದು ಅಂದರೆ ಇದಕ್ಕಿಂತ ಒಂದು ಹಿಂದೆ ಅಂತ ಹೇಳ್ಬಿಡ್ತೀನಿ, ಕೆಲವೊಂದು ಟೈಮಲ್ಲಿ ಅದರ ಒಂದು ಮಾರಾಟದ ಒಂದು ವಿಚಾರ ಏನಿರುತ್ತೆ, ಈ ಒಂದು ವಸ್ತುಗಳನ್ನು ಮಾರೋದು ಏನೋ ಒಂದು ಸ್ವಲ್ಪ ಇಳಿಕೆ ಕಾಣುತ್ತೆ ಅದರಲ್ಲಿ. ಆಗ ಇಡೀ ಕಂಪ್ನಿನೇ ದಿವಾಳಿ ಆಗಿಬಿಡ್ತು ಅನ್ನೋ ರೀತಿಯಲ್ಲಿ ಆ ಒಂದು ಕಂಪ್ನಿ ತಲುಪಿಡುತ್ತೆ. ಸಾಲಗಳು ಜಾಸ್ತಿ ಇರುತ್ತೆ. ಹೀಗಾಗಿ ಸಾಲವನ್ನು ತೀರಿಸಬೇಕು ಅಂತ ಹೇಳಿ ಅವರು ಯೋಚನೆ ಮಾಡ್ತಾರೆ. ಸಣ್ಣ ಸಣ್ಣ ಉಪಕರಣ, ದೊಡ್ಡದಾಗಿ ಮಾಡೋಕ್ಕಿಂತ ನಾವು ಚಿಕ್ಕ ಚಿಕ್ಕ ವಸ್ತುಗಳನ್ನು ತಯಾರು ಮಾಡ್ತೇವೆ ಅಂತ ಹೇಳಿ ಈ ಒಂದು ಉದ್ಯಮದಲ್ಲಿ ಅವರು ಆ ರೀತಿ ತಯಾರು ಮಾಡಿ ಮುಂಚೂಣಿಯಲ್ಲಿ ಬರ್ತಾರೆ, ಟಾಪ್ಗೆ ಬರ್ತಾರೆ. ಅದರಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾರೆ. ಈ ಒಂದು ಕಂಪನಿ ಏನಿಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಇದರಲ್ಲಿ ಅವರ ಪಾತ್ರ ತುಂಬ ಹೆಚ್ಚಾಗಿರುವಂಥ ಜಗನ್ನಾಥ್ ಅವರು ಏನಿದ್ದಾರೆ, ಯಾಕೆ ಇವರು ಅಡುಗೆ ಸಾಮಾನುಗಳತ್ತೇ ಜಾಸ್ತಿ ಒಂದು ಒಲವನ್ನು ಕೊಟ್ಟರು, ಇದನ್ನು ತಯಾರು ಮಾಡೋದ್ರಲ್ಲಿ ಯಾಕೆ ಇಷ್ಟು ಮುಂದೆ ಬಂದರು ಅಂದರೆ, ನೋಡಿ, ಅವರಿಗೂ ಕೂಡ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಅಡುಗೆ ಮಾಡಬೇಕು, ನಾನು ಬೇರೆ ಬೇರೆ ಥರ ಅಡುಗೆ ಮಾಡಬೇಕು ಅಂತ. ಮಹಿಳೆಯರಿಗೆ ಯಾವ ರೀತಿಯಾಗಿ ಅಡುಗೆ, ಕೆಲವ್ರಿಗೆ ಈಗಿನ ಕಾಲದವರಂತೂ ಬಿಡಿ,
ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಹಿಂದಿನ ಕಾಲದವರೇ ಎಷ್ಟೋ ವಾಸಿ, ಈಗಿನ ಕಾಲದ ಹೆಣ್ಮಕ್ಳಿಗೆ ಕೆಲವೊಂದು ಪಾತ್ರೆ ಹೆಸರು ಕೂಡ ಗೊತ್ತಿಲ್ಲ ಅಂಥವ್ರು ಕೂಡ ಇದ್ದಾರೆ. ಕೆಲವರು ತುಂಬ ಚೆನ್ನಾಗಿ ಕೂಡ ಅಡುಗೆ ಮಾಡ್ತಾರೆ, ಎಲ್ಲರೂ ಒಂದೇ ರೀತಿಯಾಗಿ ಹೇಳೋಕ್ಕಾಗಲ್ಲ. ಆದರೆ ಆಗಿನ ಸಮಯದಲ್ಲೇ ಇವರು ಜಗನ್ನಾಥ್ ಅವರಿಗೆ ಅಡುಗೆ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಇವರು ಕೂಡ ಬೇರೆ ಬೇರೆ ಥರ ಅಡುಗೆ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಇರೋದ್ರಿಂದ ಅವರು ಅಡುಗೆ ಸಾಮಾನುಗಳತ್ತ ಗಮನ ಕೊಡ್ತಾರೆ. ಇವರಿಂದ ನೋಡಿ ಅಡುಗೆ ಒಂದು ಮನೆ ಜಗತ್ತಿನ ದೊರೆ ಅಂತ ಕೂಡ ಕರೀತಾರೆ. ಅಷ್ಟರ ಮಟ್ಟಿಗೆ ಇವರು ಫೇಮಸ್ ಆಗಿರ್ತಾರೆ. ನಿಮ್ಮ ಮನೆಯಲ್ಲಿರುವಂಥ ಒಂದು ಅಡುಗೆ ಮನೆ ಏನಿದೆ ಅದರಲ್ಲಿರುವಂಥ ಬಹುತೇಕ ಒಂದು ವಸ್ತುಗಳು ಇವರ ಒಂದು ಕಂಪ್ನಿದ್ದೇ ಆಗಿರುತ್ತೆ. ಇನ್ನು ನೀವು ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಅಡುಗೆ ಒಂದು ಕ್ಷೇತ್ರದಲ್ಲಿ ಏನಾಗಿರುತ್ತೆ, ಬೇರೆ ಬೇರೆ ಕಂಪನಿಗಳು ಕೂಡ ತಯಾರು ಮಾಡ್ತಾ ಇದ್ವು ವಸ್ತುಗಳನ್ನು. ಆದರೆ ಈ ಒಂದು ಪ್ರೆಸ್ಟೇಜ್ ಕಂಪನಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂದರೆ ಇವ್ರ ಪಾತ್ರ ತುಂಬ ಚೆನ್ನಾಗಿದೆ. ಇನ್ನು IITಯಿಂದ ಚಿನ್ನದ ಒಂದು ಪದಕಗಳೊಂದಿಗೆ ಕೂಡ ಇವರು ಉತ್ತೀರ್ಣರಾಗಿರ್ತಾರೆ. ಅಂದರೆ ಇವರು ವಿದ್ಯಾಭ್ಯಾಸ ಕೂಡ ಅಷ್ಟೇ ಚೆನ್ನಾಗಿದೆ. ಅಮೇರಿಕಾದ ಕಾರ್ನೆಲ್ ವಿಶ್ವವಿದ್ಯಾಲಯದಿಂದ ಇವರು PhD ಕೂಡ ಮಾಡಿರ್ತಾರೆ. ಇಷ್ಟು ದೊಡ್ಡನ ಓದ್ಕೊಂಡಿರ್ತಾರೆ. ಇನ್ನು ಕಂಪನಿಯ ಒಂದು ಯಶಸ್ಸಿನ ಒಂದು ಕಥೆಯನ್ನು ನಾವು ನೋಡೋದಾದರೆ ನೋಡಿ, ಇವರ ಒಂದು ವಿಚಾರವಾಗಿ ಮತ್ತು ಕಂಪನಿ ಯಾವ ರೀತಿಯಾಗಿ ಬೆಳೀತು, ಇವರು ಹಂತ ಹಂತವಾಗಿ ಕಂಪನಿ ಕೆಳಗೆ ಇದ್ದಂಥದ್ದನ್ನು ಯಾವ ರೀತಿ ಮೇಲಕ್ಕೆ ತಂದರು ಎನ್ನುವಂತಹ ಒಂದು ಕುರಿತಾಗಿ ಕೂಡ ಒಂದು ಪುಸ್ತಕವನ್ನು ಕೂಡ ಬರಲಾಗಿದೆ. ಅದರಲ್ಲಿ ಎಲ್ಲ ವಿವರಗಳು ಇದೆ. ಇವರಿಗೆ ಸಂಬಂಧಪಟ್ಟಿರುವಂಥದ್ದು ಕಂಪನಿಯ ವಿಚಾರಗಳಾಗಿರ್ಬೋದು, ಯಾವ ರೀತಿ ಡೆವಲಪ್ಮೆಂಟ್ ಆಯಿತು, ಈ ಎಲ್ಲ ವಿಚಾರಗಳನ್ನು ಇದರಲ್ಲಿ ಹೇಳಲಾಗಿದೆ. ಡಿಫರೆಂಟ್ ಆ್ಯಂಡ್ ಕಾಕರ್ ಹೌ TTK ಪ್ರೆಸ್ಟೀಜ್ ಎನ್ನುವಂಥ ಒಂದು ಬುಕ್ ಏನಿದೆ ಅದರಲ್ಲಿ ಬರೆದಿದ್ದಾರೆ. ಈ ಒಂದು ಕಂಪನಿಯ ವಿಚಾರವಾಗಿ ಈ ಪುಸ್ತಕದ ಎಲ್ಲ ವಿವರಗಳು ಕೂಡ ನಿಮಗೆ ಸಿಗುತ್ತೆ ಬೇಕಾದರೆ. ಇನ್ನು ಜಗನ್ನಾಥ್ ಅವರು ಏನಿದ್ದಾರೆ ತಮ್ಮ ವೈಯಕ್ತಿಕ ಒಂದು ಸಾಮರ್ಥ್ಯವನ್ನು ನೋಡೋದಾದರೆ, ಅಂದರೆ ನಾವು ಏನು ಒಂದು ಶೇರ್ಗಳಾಗಿರೋದು ಬೇರೆ ಬೇರೆ ಅಂತ ನಾವು ನೋಡೋದಾದರೆ ನೋಡಿ, ಅವರು 42,41,868 ಈಕ್ವಿಟಿ ಒಂದು ಶೇರ್ಗಳನ್ನು ಹೊಂದಿದ್ದಾರೆ ಅಂತ ಹೇಳ್ತಾರೆ. ಅವರ ಆಸ್ತಿಗೆ ಸಂಬಂಧಪಟ್ಟ ಬೇರೆ ಬೇರೆ ಶೇರ್ಗಳಿಗೆ ಸಂಬಂಧಪಟ್ಟ. ಇನ್ನು ಇದು TTK ಪ್ರೆಸ್ಟೀಜ್ನ ಒಂದು ಒಟ್ಟು ಶೇರ್ಗಳೇನಿದೆ 3.10% ಅಂತ ಹೇಳ್ತಾರೆ. ಇದರ ಜೊತೆಗೆ ಇವರು ಏನಿದ್ದಾರೆ ಮೇಸರ್ಸ್ TT ರಾಮಕೃಷ್ಣಾಚಾರಿ ಮತ್ತು ಅದರ ಕಂಪನಿಯಲ್ಲಿ 3% ಪಾಲನ್ನು ಹೊಂದಿದ್ದಾರೆ ಅಂತ ಹೇಳ್ತಾರೆ. 8,27,63,238 ಈಕ್ವಿಟಿ ಶೇರ್ಗಳನ್ನು ಇವರು ಹೊಂದಿದ್ದಾರೆ ಅಂತ ಹೇಳ್ತಾರೆ. ಇದು ಕಂಪನಿಯ ಒಂದು 60.44% ಇದೆ ಅಂತ ಹೇಳ್ತಾರೆ. ಇನ್ನು ಈ ಜಗನ್ನಾಥ್ ಅವರು ಅನುಭವಿ ಕೈಗಾರೋದ್ಯಮಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಸಾಕಷ್ಟು ಅನುಭವ ಐತಿ ಈ ಒಂದು ಕೈಗಾರಿಕೆ ಅಥವಾ ಬಿಸ್ನೆಸ್ಸಲ್ಲಿ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ. TTK ಪ್ರೆಸ್ಟೀಜನ್ನು ಇವರು ಭಾರತದ ಪ್ರಮುಖ ಅಡುಗೆ ಮತ್ತು ಗೃಹ ಉಪಯೋಗ ಒಂದು ಬ್ರ್ಯಾಂಡ್ಗಳನ್ನಾಗಿ ಇವರು ಬೆಳೆಸ್ತಾರೆ. ಅಂದರೆ ಇವತ್ತು ಏನು ನಾವು ಬಳಸ್ತಾ ಇದ್ದೀವಿ ಅವೆಲ್ಲವೂ ಕೂಡ ಬಹುತೇಕವಾಗಿ ಈ ಕಂಪ್ನಿಯಿಂದ ಮತ್ತು ಬೇರೆ ಬೇರೆ ಕಂಪ್ನಿಗಳು ಕೂಡ ಇದೆ. ಮತ್ತು ಅಂದರೆ ಕ್ವಾಲಿಟಿಯನ್ನು ಕೂಡ ಅಷ್ಟೇ ಮಟ್ಟದಲ್ಲಿ ಕೊಡುವಂತಹ ಕಂಪ್ನಿ ಅಂದರೆ ಇದೆ ಅಂತ ಹೇಳ್ತಾರೆ. ಇದು ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇನ್ನು ಇವರ ಒಂದು ನಾಯಕತ್ವ ಏನಿದೆ ಅದು ಕೂಡ ತುಂಬ ಉತ್ತಮವಾಗಿರುತ್ತೆ. ಹಲವಾರು ಒಂದು ದಶಕಗಳ ಕಾಲ ಇವರೇ ಮುಂದುವರಿತಾರೆ. ಇವರೇ ಅಂದರೆ ಅಧ್ಯಕ್ಷರಾಗಿರ್ತಾರೆ. ಆ ಒಂದು ಅವಧಿಯಲ್ಲಿ ಕಂಪನಿ ಇರುತ್ತೆ, ಸಾಕಷ್ಟು ಒಂದು ಲಾಭ ಕೂಡ ಬರುತ್ತೆ, ಬೇರೆ ಒಂದು ಮೇಲ್ಮಟ್ಟಕ್ಕೆ ಹೋಗುತ್ತೆ, ಮೇಲ್ದರ್ಜೆಗೆ ಹೋಗುತ್ತೆ. ಮತ್ತು ದೇಶೀಯ ಒಂದು ಉತ್ಪನ್ನಗಳಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಈ ಎರಡೂ ಒಂದು ಮಾರ್ಕೆಟಲ್ಲಿಯೂ ಕೂಡ ಈ ಒಂದು ಸಂಸ್ಥೆಯ ಒಂದು ಉಪಕರಣಗಳು ಏನಿದೆ, ವಸ್ತುಗಳು ಏನಿದೆ ಅವು ಸಾಕಷ್ಟು ಹೆಸರನ್ನು ಮಾಡಿ. ಈ ಒಂದು ಕಂಪ್ನಿ ನೋಡೋದಾದರೆ ನಾವು 1928ರಲ್ಲಿ ಮಾಜಿ ಹಣಕಾಸು ಸಚಿವಾದಂಥ TT ಕೃಷ್ಣಮಾಚಾರಿ ಏನಿದ್ದಾರೆ ಅವರು ಸ್ಥಾಪಿಸಿದಂಥ TTK ಗ್ರೂಪ್ ಮೊಮ್ಮಗಾದಂಥ ಇವರು ಜಗನ್ನಾಥ್ ಅವರು ಈಗ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅಗಲಿರೋದ್ರಿಂದ ಕೆಲವರು ಏನಿದ್ದಾರೆ ಅವರ ಇಡೀ ಕುಟುಂಬಕ್ಕೆ ಕೂಡ ನೋವಾಗಿರುವಂಥ ಅಷ್ಟೇ ಅಲ್ಲ, ಆ ಕಂಪ್ನಿ ಏನಿದೆ ಇವರ ಒಂದು ಅಗಲಿಕೆಯ ಕುರಿತು ಅವರು ಕೂಡ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಹಂಚಿಕೊಳ್ತಾರೆ. ಜಗನ್ನಾಥ್ ಅವರ ಒಂದು ಹಠಾತ್ ಮತ್ತು ಅನಿರೀಕ್ಷಿತ ಒಂದು ನಿಧಾನ ಏನಿದೆ ಅದು ಇಡೀ ಕಂಪನಿಗೆ ಈಗ ತುಂಬಲಾಗದಂಥ ನಷ್ಟ ಆಗಿದೆ. ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಕಂಪನಿ ಆಗಿರ್ಬೋದು ಮತ್ತು ಕಂಪನಿಯ ನಿರ್ದೇಶಕರು ಮತ್ತು ಅಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರು ಏನಿದೆ ಸಿಬ್ಬಂದಿಗಳಿದೆ ಅವರೆಲ್ಲರೂ ಕೂಡ ಅವರ ಒಂದು ಅಗಲಿಕೆಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಹೀಗಾಗಿ ತೀವ್ರ ದುಃಖ ಆಗ್ತಾ ಇರಬಹುದು ಅವರ ಕುಟುಂಬಕ್ಕೆ. ನಾವು ಅವರ ಕುಟುಂಬಕ್ಕೆ ನಾವು ಈ ರೀತಿಯಾಗಿ ಸಂತಾಪವನ್ನು ಸೂಚಿಸ್ತಾ ಇದ್ದೀವಿ ಅಂತ ಹೇಳಿ ಕಂಪನಿಯ ಒಂದು ಸಿಬ್ಬಂದಿಗಳು ತಿಳಿಸ್ತಾ ಇದ್ದಾರೆ. ನೋಡಿ ವೀಕ್ಷಕರು, ಅದು ಏನೇ ಇದ್ದರೂ ಕೂಡ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಕಂಡುಹಿಡಿದಾಗ ಅದು ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ, ಎಷ್ಟರ ಮಟ್ಟಿಗೆ ಫೇಮಸ್ ಆಗುತ್ತೆ ಅನ್ನೋದ್ರ ಮೇಲೆ ಆ ವ್ಯಕ್ತಿ ಎಲ್ರಿಗೂ ಗೊತ್ತಾಗ್ತಾನೆ. ಬಟ್ ಇನ್ನೊಂದು ಕೆಲವೊಂದು ಟೈಮಲ್ಲಿ ಆ ವ್ಯಕ್ತಿ ಮಾಡಿದ ಕೆಲಸ ಮಾತ್ರ ಗೊತ್ತಿರುತ್ತೆ ನಮಗೆ, ಬಟ್ ಆ ವ್ಯಕ್ತಿ ಯಾರು ಅಂತಾನೆ ಗೊತ್ತಿರಲ್ಲ. ಅಂತಹ ವ್ಯಕ್ತಿಗಳು ಇವರು ಕೂಡ ಒಬ್ಬರು ಆಗಿರ್ಬೋದು ಅನ್ಸುತ್ತೆ. ಯಾಕಂದರೆ ನಾವು ಪ್ರತಿನಿತ್ಯ ದಿನಾವೂ ಕೂಡ ಕುಕ್ಕರನ್ನು ಉಪಯೋಗ ಮಾಡ್ತೀವಿ, ಆದರೆ ಅದು ಯಾರು ಕಂಡುಹಿಡಿದ್ರು ಅದು ಹೇಗೆ ಅವ್ರ ಹೆಸರೇನಂತ ನಮಗೆ ಗೊತ್ತಿರಲ್ಲ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಹೀಗಾಗಿ ಇದಿಷ್ಟು ಇವು ಜಗನ್ನಾಥ್ ಅವರಿಗೆ ಸಂಬಂಧಪಟ್ಟಂತಹ ವಿಚಾರ. ಅವರು ಕುಕ್ಕರನ್ನು ಕಂಡುಹಿಡಿದ್ರು, ಇಡೀ ಒಂದು
ಜನತೆಗೆ ಕೊಟ್ಟರು. ಅವರ ಹೆಸರು ಗೊತ್ತಿರಲಿಲ್ಲ, ಕೆಲವರಿಗೆ ಗೊತ್ತಿರ್ಬೋದು. ಹೀಗಾಗಿ ಇವರಿಗೆ ಸಂಬಂಧಪಟ್ಟಂಥ ವಿಚಾರ ಇದಿಷ್ಟು. ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.